ನಮಸ್ಕಾರ. ಐಪಿಎಲ್ ಮಿನಿ ಆಕ್ಷನ್ಗೂ ಮುನ್ನವೇ ಆರ್ಸಿಬಿ ತಂಡದಿಂದ ಸ್ಟಾರ್ ಆಟಗಾರರು ರಿಲೀಸ್. ಪರ್ಸ್ನಲ್ಲಿ ಕೋಟಿ ಹಣ ಬ್ಯಾಲೆನ್ಸ್. ಮಹತ್ವದ ನಿರ್ಧಾರ ಕೈಗೊಂಡಿತ್ತು ಫ್ರಾಂಚೈಸಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 2026ರ ಐಪಿಎಲ್ಗಾಗಿ ಆರ್ಸಿಬಿ ರಿಲೀಸ್ ಮಾಡಲಿರುವ ಆ ಸ್ಟಾರ್ ಆಟಗಾರರಾದ್ರೂ ಯಾರ್ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಐಪಿಎಲ್ ಆಟಗಾರರ ರಿಟೇನ್ಷನ್ ಭಾರೀ ಕುತೂಹಲವನ್ನ ಕೆರಳಿಸಿದೆ. ತೆರೆ ಹಿಂದೆ ಆಟಗಾರರ ರಿಟೇನ್ ಮತ್ತು ರಿಲೀಸ್ ಪ್ಲಾನ್ ಮಾಡಿಕೊಳ್ಳುತ್ತಿರುವ ಫ್ರಾಂಚೈಸಿಗಳು ಸೀಕ್ರೆಟ್ ಆಗಿ ಕೆಲಸ ನಡೆಸುತ್ತಿವೆ. ಡೆಡ್ಲೈನ್ಗೆ ಇನ್ನು ಕೆಲವು ದಿನಗಳು ಬಾಕಿ ಉಳಿದಿವೆ. ಆದರೂ ಫ್ರಾಂಚೈಸಿಗಳು ಕ್ಲೋಸ್ ಡೋರ್ ಹಿಂದೆನೆ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗಿ ಕುಳಿತುಕೊಂಡಿವೆ. ಐಪಿಎಲ್ ಸೀಸನ್ 19ಕ್ಕಾಗಿ ಪ್ಲೇಯರ್ಸ್ಗಳ ರಿಟೆನ್ಷನ್ಗಾಗಿ ಈಗಾಗಲೇ ಡೆಡ್ಲೈನ್ ಅನೌನ್ಸ್ ಆಗಿದೆ. ಎಲ್ಲ 10 ಫ್ರಾಂಚೈಸಿಗಳು ಬಲಿಷ್ಠ ತಂಡ ಕಟ್ಟಲು ತೆರೆ ಹಿಂದೆ ಕಸರತ್ತು ನಡೆಸುತ್ತಿವೆ. ಇನ್ನು ಹಾಲಿ ಚಾಂಪಿಯನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಹ ರಿಲೀಸ್ ಆಟಗಾರರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದು ವರ್ಷಾಂತ್ಯದಲ್ಲಿ ನಡೆಯಲಿರುವ ಆಟಗಾರರ ಹರಾಜಿಗಾಗಿ ಕಾಯುತ್ತಿದೆ. ನವೆಂಬರ್ 15ರ ಆಟಗಾರರ ರಿಟೆನ್ಷನ್ ಲಿಸ್ಟ್ ನೋಡಲು ಇಡೀ ವಿಶ್ವವೇ ಎದುರು ನೋಡುತ್ತಿದೆ. ಯಾವ ತಂಡ ಯಾವೆಲ್ಲ ಆಟಗಾರರ ರಿಟೇನ್ ಮಾಡಿಕೊಳ್ಳಲಿದೆ ಮತ್ತು ಯಾವೆಲ್ಲ ಆಟಗಾರರನ್ನ ತಂಡದಿಂದ ರಿಲೀಸ್ ಮಾಡಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯಲ್ಲಿದೆ. ಇದರೆಲ್ಲದರ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಿಟೆನ್ಷನ್ ಮತ್ತು ರಿಲೀಸ್ ವಿಚಾರದಲ್ಲಿ ಜಾಣ್ಮೆಯ ನಡೆ ಇಟ್ಟಿದೆ. ಪ್ರತಿಯೊಬ್ಬ ಆಟಗಾರನ ಸ್ಟ್ರೆಂತ್, ವೀಕ್ನೆಸ್ ಗಮನದಲ್ಲಿಟ್ಟುಕೊಂಡು ಫ್ರಾಂಚೈಸಿ ತಂಡಕ್ಕೆ ಫಿಟ್ ಆಗುವಂತಹ ಆಟಗಾರನನ್ನೇ ಉಳಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಮತ್ತು ಪರ್ಸ್ ಬಗ್ಗೆ ಕೂಡ ಹೆಚ್ಚು ಗಮನ ಇಟ್ಟಿದೆ. ಹಾಗಾದ್ರೆ ಆರ್ಸಿಬಿ ರಿಲೀಸ್ ಮಾಡಲಿರುವ ಆ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೆಯದಾಗಿ ಲಿಯಾಮ್ ಲಿವಿಂಗ್ಸ್ಟನ್. ಹೌದು, ಇಂಗ್ಲೆಂಡ್ ತಂಡದ ಸೂಪರ್ ಸ್ಟಾರ್ ಆಲ್ರೌಂಡರ್ ಆಗಿರುವ ಲಿಯಾಮ್ ಲಿವಿಂಗ್ಸ್ಟನ್ ಕಳೆದ ಐಪಿಎಲ್ ಸೀಸನ್ ನಲ್ಲಿ ಅಟ್ಟರ್ ಫ್ಲಾಪ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. 10 ಪಂದ್ಯಗಳಲ್ಲಿ ಕೇವಲ 112 ರನ್ ಮತ್ತು 2 ವಿಕೆಟ್ ಕಬಳಿಸಿದ್ದ ಲಿವಿಂಗ್ಸ್ಟನ್ ಫ್ರಾಂಚೈಸಿ ಮಾಲೀಕರಿಗೆ ಭಾರಿ ನಿರಾಸೆಯನ್ನ ಮೂಡಿಸಿದ್ದಾರೆ. ಹೀಗಾಗಿ 8.75 ಕೋಟಿಯ ವೀರ ಲಿವಿಂಗ್ಸ್ಟನ್ ಮುಂದಿನ ಸೀಸನ್ ನಲ್ಲಿ ಆರ್ಸಿಬಿ ಪರ ಆಡುವುದು ಬಹುತೇಕ ಅನುಮಾನ. ಇನ್ನು ಎರಡನೇ ಆಟಗಾರ ಬಂದ್ಬಿಟ್ಟು ರಸಿಕ್ ಸಲಾಮ್ದಾರ್. ಹೌದು, ಯುವ ಆಲ್ರೌಂಡರ್ ರಸಿಕ್ ಸಲಾಮ್ದಾರ್ ಐಪಿಎಲ್ ಸೀಸನ್ 18ರಲ್ಲಿ ಹೆಚ್ಚಿನ ಪಂದ್ಯಗಳನ್ನ ಆಡಿರುವ 2 ಮ್ಯಾಚ್ಗಳಲ್ಲಿ ರಸಿಕ್ ಕೇವಲ 2 ವಿಕೆಟ್ ಮಾತ್ರ ಪಡೆದಿದ್ದಾರೆ. ಸೀಸನ್ ಉದ್ದಕ್ಕೂ ಹೆಚ್ಚು ಬೆಂಚ್ ಕಾದಿರುವ ರಸಿಕ್ಗೆ ಬೆಂಗಳೂರು ತಂಡ 6 ಕೋಟಿ ರೂಪಾಯಿ ನೀಡಿತ್ತು. ಆದ್ರೀಗ ಆರ್ಸಿಬಿ ರಸಿಕ್ ನನ್ನ ಬಿಟ್ಟು ಮುಂದೆ ಹೋಗುವ ಚಿಂತನೆ ನಡೆಸ್ತಾ ಇದೆ. ಇನ್ನು ಮೂರನೇ ಆಟಗಾರ ಯಶ್ ದಯಾಳ್. ಹೌದು, 2025ರ ಐಪಿಎಲ್ ಟೂರ್ನಿಯಲ್ಲಿ ಎಡಗೈ ವೇಗಿ ಯಶ್ ದಯಾಳ್ ಆರ್ಸಿಬಿ ತಂಡದ ಪರ ಗೇಮ್ ಚೇಂಜರ್ ಆಗಿ ಗುರುತಿಸಿಕೊಂಡಿದ್ದರು. ಆದರೆ ಆಫ್ ದಿ ಫೀಲ್ಡ್ ನಲ್ಲಿ ಯಶ್ ದಯಾಳ್ ಮೇಲೆ ಗಂಭೀರ ಆರೋಪ ಇರುವ ಕಾರಣ ಇವರನ್ನ ತಂಡದಿಂದ ಕೈಬಿಡುವ ಸಾಧ್ಯತೆ ಹೆಚ್ಚು. 5 ಕೋಟಿ ಪಡೆದು ಆರ್ಸಿಬಿಗೆ ಎಂಟ್ರಿ ಕೊಟ್ಟಿದ್ದ ದಯಾಳ್ ಮುಂದಿನ ಐಪಿಎಲ್ ಸೀಸನ್ ನಲ್ಲಿ ಆಡದೇ ಇದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು 4ನೇ ಸ್ಟಾರ್ ಆಟಗಾರ ಬಂದಿಟ್ಟು ಲುಂಗಿ ಎಂಗಿಡಿ. ದಕ್ಷಿಣ ಆಫ್ರಿಕಾ ತಂಡದ ವೇಗಿ ಲುಂಗಿ ಎಂಗಿಡಿರವರನ್ನ ಆರ್ಸಿಬಿ ಫ್ರಾಂಚೈಸಿ ರಿಲೀಸ್ ಮಾಡೋದು 100ಕ್ಕೆ 100ರಷ್ಟು ಸತ್ಯ. ಇನ್ನು ಇದಲ್ಲದೆ ಸೀಸನ್ ಕೊನೆಯಾರ್ಧದಲ್ಲಿ ರಿಪ್ಲೇಸ್ಮೆಂಟ್ ಆಟಗಾರರಾಗಿ ಬಂದಿದ್ದ ಟಿಮ್ ಸೆಫರ್ಟ್ ಹಾಗೂ ಮುಜರ್ಬಾನಿರವರನ್ನ ಕೂಡ ಆರ್ಸಿಬಿ ರಿಟೇನ್ ಮಾಡಿಕೊಳ್ಳುವುದಿಲ್ಲ ಸ್ನೇಹಿತರೆ. ಈ ಮುಖ್ಯವಾಗಿ ಈ ಎಲ್ಲಾ ಸ್ಟಾರ್ ಆಟಗಾರರನ್ನ ಆರ್ಸಿಬಿ ಮಿನಿ ಆಕ್ಷನ್ಗೂ ಮುನ್ನವೇ ರಿಲೀಸ್ ಮಾಡಲಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ್ಸ್ನಲ್ಲಿ 77 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ. ಆದರೆ ಲಿವಿಂಗ್ಸ್ಟನ್, ರಶೀಕ್ ಸಲಾಮ್ದಾರ್, ಯಶ್ ದಯಾಳ್, ಲುಂಗಿ ಎಂಗಿಡಿ, ಮುಜರ್ಬಾನಿ ಹಾಗೂ ಟಿಮ್ ಸೆಫರ್ಟ್ ಅವರನ್ನ ರಿಲೀಸ್ ಮಾಡಿದರೆ ತನ್ನ ಬ್ಯಾಲೆನ್ಸ್ ಅನ್ನ 22.35 ಕೋಟಿ ರೂಪಾಯಿಗಳಿಗೆ ಏರಿಸಿಕೊಳ್ಳಲಿದೆ. ಈ ಹಣದಿಂದ ಡಿಸೆಂಬರ್ನಲ್ಲಿ ನಡೆಯಲಿರುವ ಮಿನಿ ಆಕ್ಷನ್ ಅಲ್ಲಿ ಡೀಸೆಂಟ್ ಪ್ಲೇಯರ್ಗಳನ್ನ ಖರೀದಿ ಮಾಡಬಹುದಾಗಿದೆ.